ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 8-10 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೀವೆಲ್ಲರೂ ಕೂಡ ಸುದ್ದಿ ಮಾಧ್ಯಮಗಳಲ್ಲಿ, ಸುದ್ದಿ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಂಡಿಗೋ ಫ್ಲೈಟ್ ಮಾಡಿರುವಂತಹ ಅವಾಂತರ, ಇಂಡಿಗೋ ಏರ್ಲೈನ್ಸ್ ಮಾಡಿರುವಂತಹ ಅವಾಂತರದಿಂದಾಗಿ ಸಾರ್ವಜನಿಕರು ಅಂದ್ರೆ ಪ್ರಯಾಣಿಕರು ಹೇಗೆ ಏರ್ಪೋರ್ಟ್ಗಳಲ್ಲಿ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಪ್ರತಿದಿನ ಇದೀಗ ನೋಡ್ತಾ ಇದ್ದೀವಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಮೇಜರ್ ಸಿಟಿಗಳಲ್ಲೂ ಕೂಡ ಏರ್ಪೋರ್ಟ್ಗಳಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಇವತ್ತು ನಿನ್ನೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಆದರೆ ಒಂದು ಆರಂಭಿಕ 5-6 ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ತಮ್ಮ ನಿಗದಿತ ಪ್ರಯಾಣ ಸಮಯದಲ್ಲಿ ಪ್ರಯಾಣ ಮಾಡೋಕ್ಕಾಗದೆ ಪರದಾಡಿ ವಿಡಿಯೋಗಳೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥದ್ದು ನೋಡಿದ್ವಿ. ಸಂಸತ್ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಕೇಂದ್ರ ಸರ್ಕಾರ ಅಂದ್ರೆ DGCA ಕೂಡ, ಕೇಂದ್ರ ಏವಿಯೇಷನ್ ಡಿಪಾರ್ಟ್ಮೆಂಟ್ ಕೂಡ ಇದರಲ್ಲಿ ಇಂಟರ್ಫಿಯರ್ ಮಾಡಿದೆ. ಜೊತೆಗೆ ಈ ಒಂದು ಪ್ರಕರಣವನ್ನ ಹೇಗೆ ತಿಳಿ ಮಾಡಬಹುದು, ಹೇಗೆ ಬಗೆಹರಿಸಬಹುದು ಅನ್ನುವಂಥದ್ದು ಇದೀಗ ನಡೀತಾ ಇರುವಂತ ಚರ್ಚೆ. ಇದರಲ್ಲಿ ತಪ್ಪ್ಯಾರದು ಅನ್ನೋದಕ್ಕಿಂತ ಇದರಿಂದ ಪ್ರಯಾಣಿಕರ ಮೇಲೆ ಆಗಿರುವಂತ ಇಂಪ್ಯಾಕ್ಟ್ಗಳು ಬಹಳ ದೊಡ್ಡದಿದೆ. ಫಾರ್ ಎಕ್ಸಾಂಪಲ್, ನಾವು ಬೆಂಗಳೂರಿಗೆ ಸೀಮಿತ ಆಗಿ ಮಾತಾಡೋದಾದ್ರೆ, ಬೆಂಗಳೂರನ್ನ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಮಾತಾಡಿದ್ರೆ ಬಹುತೇಕ ದೇಶದ ಎಲ್ಲಾ ಮೇಜರ್ ಸಿಟಿಗಳಲ್ಲೂ ಇದೇ ರೀತಿಯಾಗಿರುವಂತ ವಾತಾವರಣ ಸೃಷ್ಟಿ ಆಗಿರಬಹುದು ಅನ್ನುವಂಥದ್ದು ನನ್ನ ಒಂದು ಅಂದಾಜು. ಏನಪ್ಪಾ ಇದರಿಂದ ಆಗ್ತಿರುವಂತ ಇಂಪ್ಯಾಕ್ಟ್ಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ ಪ್ರಯಾಣಿಕರು ನಿಗದಿತ ಸಮಯಗಳಿಗೆ, ನಿಗದಿತ ಜಾಗಗಳಿಗೆ, ತಮ್ಮ ಕೆಲಸ ಕಾರ್ಯಗಳಿಗೆ, ಅನಿವಾರ್ಯ ಪರಿಸ್ಥಿತಿಗೆ ಹೋಗಿ ಮುಟ್ಟೋದಕ್ಕೆ ಆಗಿಲ್ಲ ಇಂಡಿಗೋ ಏರ್ಲೈನ್ಸ್ನ ಈ ಒಂದು ಸಮಸ್ಯೆಯಿಂದಾಗಿ. ಸೊ ಹೀಗಾಗಿ ಪರದಾಟ ಮಾಡಿದ್ರು. ಈಗ ಒಂದು ಸ್ವಲ್ಪ ತಿಳಿ ಆಗ್ತಾ ಇದೆ. ಆದ್ರೂ ಕೂಡ ನಿನ್ನೆ ಸುಮಾರು 450-500 ಫ್ಲೈಟ್ಗಳು ಮತ್ತೆ ಕ್ಯಾನ್ಸಲ್ ಆಗಿದೆ. ಇದು ಒಂದು ಸರಿದಾರಿಗೆ ಬರುವಂತ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಆದ್ರೆ ಇಂಡಿಗೋ ಸಮಸ್ಯೆಗಳು ಬಗೆಹರಿದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಆರಂಭಿಕ ಈ ಒಂದು ಇಂಡಿಗೋ ಸಮಸ್ಯೆ ಯಾವಾಗ ಶುರುವಾಯಿತು, ಆ ಶುರುವಾದಂತ ಸಂದರ್ಭದಲ್ಲಿ ಕ್ಯಾಬ್ಗಳಿಗೆ ಬಹಳ ಕೊಯ್ಲಿತ್ತು. ಅಂದ್ರೆ ಕ್ಯಾಬ್ಗಳ ರೇಟ್ ಬಹಳ ಜಾಸ್ತಿ ಆಗೋಗಿತ್ತು. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ 800 ರೂಪಾಯಿಂದ 1100-1200 ರೂಪಾಯಿ ಏರ್ಪೋರ್ಟ್ ತಲುಪೋದಕ್ಕೆ ಬೆಂಗಳೂರಿನ ಯಾವ ಭಾಗದಿಂದಲ ಆಗುವಂತ ದರ. ಅದು ಓಲಾ ಇರ್ಬೋದು, ಊಬರ್ ಇರ್ಬೋದು, ಯಾವುದೇ ಅಗ್ರಿಗೇಟರ್ ಕಂಪನಿಗಳಿರ್ಬೋದು, ಅಥವಾ ನೀವೇ ಸ್ವತಃ ಗಾಡಿಯನ್ನ ಬಾಡಿಗೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ ಕ್ಯಾಬ್ ಚಾಲಕರು. ಸೊ ಈಗ ಈ ಇಂಡಿಗೋ ಅವಾಂತರ ಸೃಷ್ಟಿ ಆದ್ಮೇಲೆ ಕ್ಯಾಬ್ ಚಾಲಕರು ಕೂಡ ವಸೂಲಿಗೆ ಇಳಿದಿರುವಂತದ್ದು. 1000-1200 ರೂಪಾಯಿ ಇದ್ದಂತಹ ದರವನ್ನ 3000-4000 ವಸೂಲಿ ಮಾಡ್ತಾ ಇರುವಂತದ್ದು. ಅಗ್ರಿಗೇಟರ್ ಕಂಪನಿಗಳು ಕೂಡ ವಸೂಲಿ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲವೂ ಕೂಡ ಈ ಓಲಾ, ಊಬರ್, ರ್ಯಾಪಿಡೋ ಅಗ್ರಿಗೇಟರ್ ಕಂಪನಿಗಳು ಜನರ ಹತ್ರಕ್ಕೆ ವಸೂಲಿಗೆ ನಿಲ್ಲುತ್ತೆ. 1 ಕಿಲೋಮೀಟರ್ಗೆ 150-200 ರೂಪಾಯಿ ಸಿಟಿ ಒಳಗಡೆನೆ ತೆಗೆದುಕೊಳ್ಳುವಂತ ಸಾಕಷ್ಟು ಘಟನೆಗಳನ್ನ ಖುದ್ದು ನಾವೇ ವರದಿ ಮಾಡಿದ್ವಿ. ಸೊ ಈಗ ಅವರಿಗೊಂದು ಕೊಯ್ಲಿನ ಸಮಯ, ಸುಗ್ಗಿಯ ಸಮಯ ಅಂತ ಅವರು ಏರ್ಪೋರ್ಟ್ ಇಂದ ಬೆಂಗಳೂರು ಸಿಟಿ ಒಳಗಡೆಗೆ ಬರೋದಕ್ಕೆ, ಮುಖ್ಯವಾಗಿ ಬೆಂಗಳೂರಿನಿಂದ ಒಳಗಡೆ ಹೋಗೋದಕ್ಕಲ್ಲ, ಹೊರಗಡೆ ಹೋಗೋದಕ್ಕಲ್ಲ, ಏರ್ಪೋರ್ಟ್ ಇಂದ ಬೆಂಗಳೂರು ಸಿಟಿ ಒಳಗಡೆ ಬರೋದಕ್ಕೆ ಬೇಕಾಬಿಟ್ಟಿ ದರವನ್ನ ಕೇಳ್ತಾ ಇರುವಂತದ್ದು. ಇದು ಕೇವಲ ಓಲಾ, ಊಬರ್ ಅಗ್ರಿಗೇಟರ್ ಕಂಪನಿಗಳ ಕ್ಯಾಬ್ ಚಾಲಕರ ಮಾತ್ರ ಕಥೆ ಅಲ್ಲ. ಬಹುತೇಕ ಎಲ್ಲಾ ಟ್ರಾವೆಲ್ ಏಜೆನ್ಸಿಯಲ್ಲಿ ನೀವು ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಾ ನಿಮಗೆ ಅರೈವಲ್ಸ್ ಪಾಯಿಂಟ್ ನಲ್ಲಿ ಸಾಕಷ್ಟು ಟ್ರಾವೆಲ್ ಏಜೆನ್ಸಿಗಳು ನಿಂತಿರ್ತವೆ. ಕ್ಯಾಬ್ ಬೇಕಾ ನಿಮಗೆ, ಇಡೀ ಒಂದು ಪ್ಯಾಕೇಜ್ ಅನ್ನೇ ಬೆಂಗಳೂರಿನಲ್ಲಿ ಪ್ರವಾಸಿಗರಾದ್ರೆ ಪ್ಯಾಕೇಜ್ ಅನ್ನು ಅವರಿಗೆ ಬುಕ್ ಮಾಡಿ ಕೊಡ್ತಾರೆ. ಅಂತಹ ಏಜೆನ್ಸಿಗಳೆಲ್ಲವೂ ಕೂಡ 3000-4000-5000 ರೂಪಾಯಿಯಲ್ಲೂ ಕೂಡ ಈಗ ಚಾರ್ಜ್ ಮಾಡ್ತಾ ಇರುವಂತದ್ದು. ಇದು ಕ್ಯಾಬ್ ಚಾಲಕರ ಕತೆ ಅಥವಾ ಕ್ಯಾಬ್ ಚಾಲಕರ ದರ ಹೆಚ್ಚಳ ಒಂದ್ ಕಡೆ ಆದ್ರೆ, ಬೆಂಗಳೂರಿನಲ್ಲಿರುವಂತಹ 5 ಸ್ಟಾರ್ ಹೋಟ್ಲುಗಳು ಕೂಡ ಇದೀಗ ವಸೂಲಿಗೆ ನಿಂತಂತೆ ಬೀದಿಗಳಲ್ಲಿ ನಿಂತಿರುವಂತದ್ದು. ಬಹುತೇಕ ನಾನು ಪ್ರತಿಯೊಂದು ಅಂದ್ರೆ ಒಂದೆರಡು ಎಕ್ಸಾಂಪಲ್ ಹೇಳೋದಕ್ಕಾದ್ರೂ ಒಂದು ಉದಾಹರಣೆ ಕೊಡಬೇಕಿತ್ತು, ಆದ್ರೆ ನಾನು ಹೋಟೆಲ್ಗಳ ಹೆಸರು ಹೇಳೋದಿಲ್ಲ. ಆದ್ರೆ ನಿಮಗೆ ಬಹುತೇಕ ನೀವು ಬೆಂಗಳೂರಿನ ಸಿಟಿ ಒಳಗಡೆ ಇರುವಂತ, ಮತ್ತೆ ಮುಖ್ಯವಾಗಿ ಈ ದೇವನಹಳ್ಳಿ ಸುತ್ತಮುತ್ತಲಿರುವಂತಹ ಸ್ಟಾರ್ ಹೋಟ್ಲುಗಳೇನಿದಾವೆ, ಎಲ್ಲಾ ಸ್ಟಾರ್ ಹೋಟ್ಲುಗಳಲ್ಲೂ ಕೂಡ ಕಳೆದ 4-5 ದಿನಗಳಿಂದ ರೂಮ್ ರೆಂಟ್ ಬಹಳ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸ್ ಅನ್ನುವಂತ ಒಂದು ಸಂಸ್ಥೆ ಬೆಂಗಳೂರಿನ ಈ ಒಂದು ಅರಮನೆ ಮೈದಾನದ ರೋಡ್ ನಲ್ಲಿ ಹೋಟ್ಲ್ ಇದೆ. ಅಲ್ಲಿ ಒಂದು ದಿನದ ರೂಮ್ ರೆಂಟ್ ಎಷ್ಟು ಬರುತ್ತೆ ಅಂತಂದ್ರೆ, ಸಾಮಾನ್ಯ ದಿನಗಳಲ್ಲಿ ಒಂದು 10,000-13,000 ರೂಪಾಯಿಗೆ ಒಂದು ಪರ್ ನೈಟ್ ರೆಂಟ್ ಬರುತ್ತೆ. ಬಹಳ ದೊಡ್ಡ ಹೋಟ್ಲ್ ಇದು, 4 ಸ್ಟಾರ್ 5 ಸ್ಟಾರ್ ಹೋಟ್ಲ್ ಅದು. ಸೊ ಹೀಗಾಗಿ 10,000-15,000 ರೂಪಾಯಿ ಅಲ್ಲಿ ಪ್ರತಿದಿನದ ರೆಂಟ್ ಬರುತ್ತೆ. ಆದ್ರೆ ಕಳೆದ 2-3 ದಿನಗಳಿಂದ ಆ ಹೋಟೆಲ್ ನಲ್ಲಿ 40,000-50,000 ರೂಪಾಯಿ
ರೆಂಟನ್ನು ಚಾರ್ಜ್ ಮಾಡ್ತಾ ಇರುವಂಥದ್ದು. ಅಂದರೆ ಹೆಚ್ಚು ಕಮ್ಮಿ 60-70% ಜಾಸ್ತಿ ದರ ರೂಮ್ ರೆಂಟ್ಗಳಿಂದ ಜನರಿಂದ ಅಂದರೆ ಕಸ್ಟಮರ್ಸಿಂದ ವಸೂಲಿ ಮಾಡ್ತಾ ಇರುವಂಥದ್ದು. ಇದು ಬಹುತೇಕ ಈ ನಗರದ ಎಲ್ಲ ಸ್ಟಾರ್ ಹೋಟ್ಲುಗಳು ಕೂಡ ಕಳೆದ 3-4 ದಿನಗಳಿಂದ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಬೇರೆ ವಿಧಿ ಇಲ್ಲದೆ ಅವರೆಲ್ಲರೂ ಕೂಡ ಮತ್ತೆ ನಗರಕ್ಕೆ ಬಂದು ವಾಪಸ್ ತಂಗಿ ಅವರ ಮತ್ತೆ ಫ್ಲೈಟ್ಗಳನ್ನು ರೀಸ್ಕೆಡ್ಯೂಲ್ ಮಾಡಿಕೊಂಡು ಮತ್ತೆ ಅವರು ಪ್ರಯಾಣ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಈ ಇಂಡಿಗೋ ಫ್ಲೈಟಲ್ಲಿ ಅತಿ ಹೆಚ್ಚು ಈಗ ಏರ್ ಇಂಡಿಯಾ ಇರ್ಬೋದು, ಸ್ಪೈಸ್ ಇರ್ಬೋದು, ಅಕಾಸ ಏರ್ಲೈನ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಡೊಮೆಸ್ಟಿಕ್ ಆಗಿ ಬಹಳ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರುವಂಥ ಏರ್ಲೈನ್ಸ್. ಆದರೆ ಈ ಪೈಕಿ ಅತ್ಯಂತ ಏರ್ಕ್ರಾಫ್ಟ್ಗಳನ್ನು ಇಟ್ಕೊಂಡಿರುವಂಥದ್ದು, ಅತ್ಯಂತ ಏರ್ ಬಸ್ಗಳ ಮೂಲಕ ಸೇವೆಯನ್ನು ಒದಗಿಸ್ತಾ ಇರುವಂಥದ್ದು ಇಂಡಿಗೋ ಏರ್ಲೈನ್ಸ್ ಅವರು. ಆದರೆ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಈಗ 1500 ಫ್ಲೈಟ್ಗಳು ಮೊನ್ನೆ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಇಷ್ಟೊಂದು ಪ್ರಯಾಣಿಕರನ್ನು ಅಕೊಮಡೇಟ್ ಮಾಡೋದಕ್ಕೆ ಏರ್ಲೈನ್ಸ್ ಅಂದರೆ ಏರ್ ಇಂಡಿಯಾ ಇರ್ಬೋದು, ಸ್ಪೈಸ್ ಜೆಟ್ ಇರ್ಬೋದು, ಅಕಾಸ ಏರ್ಲೈನ್ಸ್ಗೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಅವರಿಗೆ ಅವರದ್ದೇ ಕಸ್ಟಮರ್ಸ್ ಇದ್ದಾರೆ, ಬುಕ್ ಆಗಿದೆ. ಸೊ ಹೀಗಾಗಿ ಏಕಾಏಕಿಯಾಗಿ ಇವರ ಕಸ್ಟಮರ್ಗಳಿಗೆ ಟಿಕೆಟನ್ನು ಕೊಡೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ. ಮತ್ತೆ ಅವರು ಕೂಡ ಏರ್ಲೈನ್ಸ್ ಕೂಡ ಅಂದರೆ ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಅಕಾಸ ಮುಂತಾದ ವಿಸ್ತಾರ ಈ ಮುಂತಾದ ಏರ್ಲೈನ್ಸ್ಗಳು ಕೂಡ ಬೇಕಾಬಿಟ್ಟಿ ದರವನ್ನ ಫಿಕ್ಸ್ ಮಾಡ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ದೆಹಲಿಗೆ ಹೋಗೋದಕ್ಕೆ ಸಾಮಾನ್ಯ ಅಂತಂದ್ರೆ 14,000-15,000 ರೂಪಾಯಿ ಏರ್ ಟಿಕೆಟ್ ಇರುತ್ತೆ. ಆದರೆ ಮೊನ್ನೆ ಮತ್ತು ಇವತ್ತು ನಿನ್ನೆ ಎಲ್ಲವೂ ಕೂಡ ಇತರೆ ಬ್ರ್ಯಾಂಡ್ಗಳಂದ್ರೆ ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಅಕಾಸ ಏರ್ಲೈನ್ಸ್ ಅವರು ಬರೋಬ್ಬರಿ 40,000, 45,000 ಹೆಚ್ಚು ಕಮ್ಮಿ 50%ಗಿಂತ ಜಾಸ್ತಿನೇ ಟಿಕೆಟ್ ದರವನ್ನ ನಿಗದಿ ಮಾಡಿರುವಂಥದ್ದು. ಇದರಿಂದ ಕೇಂದ್ರ ಸರ್ಕಾರವು ಕೂಡ ಎಚ್ಚರಿಕೆಯನ್ನ ಏರ್ಲೈನ್ಸ್ ಕಂಪನಿಯವರಿಗೆ ಕೊಟ್ಟಿದೆ. ಆದರೆ ಈ ಕ್ಯಾಬ್ ಚಾಲಕರಿಗೆ, ಎಗ್ರಿಗೇಟರ್ ಕಂಪನಿಗಳಿಗೆ, ಸ್ಟಾರ್ ಹೋಟ್ಲು ಮಾಲೀಕರಿಗೆ ಇವ್ರಿಗೊಂದು ಮೂಗುದಾರ ಹಾಕೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಈಗ ಅನಿವಾರ್ಯವಾಗಿ ಪ್ರವಾಸಿಗರು, ಪ್ರಯಾಣಿಕರು ಇಲ್ಲಿ ಬಂದು ಹೋಟ್ಲುಗಳಲ್ಲಿ ತಂಗಿ ಅವ್ರು ಕೇಳಿರುವಷ್ಟು ದುಡ್ಡು ಕೊಟ್ಟು ಅಲ್ಲಿ ತಂಗುವಂತ ಒಂದು ವಾತಾವರಣ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಇಂಡಿಗೋ ಏರ್ಲೈನ್ಸ್ ಅವರು ಈ ಒಂದು ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಾವು ಕಾಣೆ. ಸೊ ಹೀಗಾಗಿ ಯಾವಾಗ ಇದು ಬಗೆಹರುತ್ತೆ, ಇವರ ಈ ಸುಲಿಗೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದನ್ನ ಪ್ರಯಾಣಿಕರು ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಪರ್ಸನಲ್ ಆಗಿ ಸಾಕಷ್ಟು ಫೋನ್ ಕಾಲ್ಗಳು ಬಂದಿದೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸರ್ಕಾರವೂ ಕೂಡ ಎಚ್ಚೆತ್ಕೋಬೇಕು. ಮತ್ತೆ ಬಿಸ್ನೆಸ್ ಮಾಡುವಂಥ ಹೋಟ್ಲ್ ಮಾಲೀಕರು ಇರ್ಬೋದು ಅಥವಾ ಈ ಅಗ್ರಿಗೇಟರ್ ಕಂಪನಿಗಳಿರ್ಬೋದು, ಕ್ಯಾಬ್ ಚಾಲಕರು ಇರ್ಬೋದು, ಅವರು ಕೂಡ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಒಂದು ಆಲ್ರೆಡಿ ಒಂದು ಸಂಕಷ್ಟ ಎದುರಾಗಿದೆ, ಆ ಸಂಕಷ್ಟವನ್ನ ಹೈಜಾಕ್ ಮಾಡಿಕೊಂಡು ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದನ್ನ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಯನ್ನ ಒಂದು ತಕ್ಕ ಮಟ್ಟಿಗೆ ಬಗೆಹರಿಸುವಂತ ವಾತಾವರಣ ನಮ್ಮಲ್ಲೇ ನಾವು ಸೃಷ್ಟಿ ಮಾಡ್ಕೋಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.